ಹಾಯ್ ಅತಿಬ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಹೆಲ್ತಿ ಜ್ಯೂಸ್ನ ಮಾಡೋಣ ಬನ್ನಿ. ಇದು ಡೈಜೆಷನ್ ಪ್ರಾಬ್ಲಮ್ ಇರೋರಿಗೆ ಮತ್ತು ವೆಯ್ಟ್ ಲಾಸ್ ಮಾಡಬೇಕು ಅಂತ ಯಾರ್ಯಾರು ಅಂದ್ಕೊಂಡಿದ್ದೀರಾ ಅವ್ರಿಗೆ ಒಳ್ಳೆ ಜ್ಯೂಸ್ ಅಂತಲೇ ಹೇಳ್ಬೋದು. ಇದನ್ನು ಹೇಗೆ ಮಾಡೋ ಅಂತ ನೋಡ್ಕೊಬರೋಣ ಬನ್ನಿ. ನಾನಿಲ್ಲಿ ಮೊದಲಿಗೆ 1 ಇಡಿ ಆಗೋಷ್ಟು ಪುದೀನ ಸೊಪ್ಪನ್ನ ನೀಟಾಗಿ ತೊಳ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕೋತಿದ್ದೀನಿ. ಇಲ್ಲಿ 1 ಕಪ್ನ ತೊಗೊಂಡು ಅದಕ್ಕೆ 2 ಸ್ಪೂನ್ ಆಗೋಷ್ಟು ಚಿಯಾ ಸೀಡ್ಸ್ನ ಹಾಕ್ಕೊಂಡು 1 ಗ್ಲಾಸ್ ನೀರನ್ನ ಹಾಕ್ಕೊಂಡು 10 ಮಿನಿಟ್ಸ್ ನೆನೆಸ್ಕೊತಿದ್ದೀನಿ. ಇವಾಗ 1 ನಿಂಬೆಹಣ್ಣು ತೊಗೊಂಡು ಅದನ್ನು ಕಟ್ ಮಾಡಿಕೊಂಡು ನಾವು ಪುದೀನ ಸೊಪ್ಪನ್ನ ಹಾಕ್ಕೊಂಡಿದ್ದೀವಲ್ಲ ಆ ಜಾರ್ಗೆ ಈ ನಿಂಬೆಹಣ್ಣು ರಸನ ಕೂಡ ಇಂಟ್ಕೊಳ್ಳೋಣ. ಈ ಜ್ಯೂಸ್ನ ಸಮ್ಮರ್ ಜ್ಯೂಸ್ ಅಂತಲೇ ಹೇಳ್ಬೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನಿಲ್ಲಿ 1 ಗ್ಲಾಸಿಗೆ ಆಗೋಷ್ಟು ಮಾತ್ರ ಮಾಡ್ಕೋತಿದ್ದೀನಿ. ನೀವು ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲೂ ಮಾಡ್ಕೋಬೋದು. ನಿಂಬೆ ರಸ ಎಲ್ಲ ಹಾಕ್ಕೊಂಡಾದ್ಮೇಲೆ ನಾನಿಲ್ಲಿ ಇದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕೋತಿದ್ದೀನಿ ಮತ್ತು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕೋತಿದ್ದೀನಿ. ನೀವು ರುಚಿನ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಇದಕ್ಕೇನೆ ಅರ್ಧ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲನೂ ಕೂಡ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀಟಾಗಿ ರುಬ್ಕೋತಿದ್ದೀನಿ. ನೀವು ನೋಡಿಕೊಂಡು ಎಕ್ಸ್ಟ್ರಾ ನೀರು ಬೇಕು ಅಂತಂದರೆ ಆ್ಯಡ್ ಮಾಡ್ಕೊಂಡು ರುಬ್ಕೊಳ್ಳಿ. ತುಂಬ ತೆಳುವಾಗೂ ಕೂಡ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇವಾಗ ರುಬ್ಕೊಂಡಾಗಿದೆ. ಇವಾಗ ಇದನ್ನು ಫಿಲ್ಟರ್ ಮಾಡ್ಕೋತಿದ್ದೀನಿ. ಒಂದು ಜಾಲಿನ ತೊಗೊಂಡು ಅದರಲ್ಲಿ ನೀಟಾಗಿ ಫಿಲ್ಟರ್ ಮಾಡ್ಕೊಳ್ಳಿ. ಸ್ಪೂನಿಂದ ಸ್ವಲ್ಪ ಪ್ರೆಸ್ ಮಾಡಿ ನೀಟಾಗಿ ಎಲ್ಲ ಫಿಲ್ಟರ್ ಆಗುತ್ತೆ. ಎಲ್ಲ ಫಿಲ್ಟರ್ ಆದಮೇಲೆ ಒಂದು ಪ್ಲೇಟ್ನ ತೊಗೊಂಡು ಅದಕ್ಕೆ 1/4 ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡು 1/4 ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಂದು ಜ್ಯೂಸ್ ಗ್ಲಾಸ್ನ ತೊಗೊಂಡು ಒಂದು ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡು ಆ ಜ್ಯೂಸ್ ಗ್ಲಾಸ್ನ ಮೇಲ್ಗಡೆ ರೌಂಡ್ ಶೇಪಲ್ಲಿ ಇರುತ್ತಲ್ಲ ಅದನ್ನು ನೀಟಾಗಿ ಎಲ್ಲ ಕಡೆ ಆ ನಿಂಬೆಹಣ್ಣನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ಆ ಗ್ಲಾಸ್ನ ಮಿಕ್ಸ್ ಮಾಡ್ಕೊಂಡಿದ್ಲ ಅದಕ್ಕೆ ನೀಟಾಗಿ ಡಿಪ್ ಮಾಡ್ಕೊಳ್ಳಿ. ಎಲ್ಲ ಕಡೆನೂ ಸ್ಪ್ರೆಡ್ ಆಗಬೇಕು, ಆ ಥರ ನೀಟಾಗಿ ಡಿಪ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಆದರೆ ಸಾಕು. ಇವಾಗ ಚಿಯಾ ಸೀಡ್ಸು ಚೆನ್ನಾಗಿ ನೆಂದಿದೆ. ಇವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಆ ಗ್ಲಾಸ್ ಒಳಗಡೆ ಹಾಕ್ಕೊಳ್ಳಿ. ನಾನಿಲ್ಲಿ 2 ಸ್ಪೂನ್ ಆಗೋಷ್ಟು ಚಿಯಾ ಸೀಡ್ಸ್ನ ಹಾಕೋತಿದ್ದೀನಿ. ಇದೇ ಗ್ಲಾಸ್ಗೆ ಆವಾಗಲೇ ರುಬ್ಕೊಂಡಿದ್ವಲ್ಲ ಪುದೀನ ಜ್ಯೂಸು ಅದನ್ನೂ ಕೂಡ ಹಾಕೋತಿದ್ದೀನಿ. ನಿಮಗೆ ಏನಾದರೂ ಇನ್ನೂ ಸ್ವಲ್ಪ ಖಾರ ಬೇಕು ಅಂತಂದರೆ ಇದಕ್ಕೆ ಪೆಪ್ಪರ್ ಪೌಡ್ರನ್ನು ಕೂಡ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ಇವಾಗ ಜ್ಯೂಸ್ ರೆಡಿ ಆಗಿದೆ. ತುಂಬ ಈಸಿಯಾಗಿ 5 ಮಿನಿಟ್ಸ್ ಒಳಗೆಲ್ಲ ಮಾಡ್ಕೋಬೋದು. ಯಾರ್ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ರು ಅವ್ರಿಗಂತೂ ಬೆಸ್ಟ್ ಜ್ಯೂಸ್ ಅಂತಲೇ ಹೇಳ್ಬೋದು. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.